ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಗೆ ಹೊಟ್ಟೆ ಕಿಚ್ಚು ಪಡುವ ಜನರ 19 ಲಕ್ಷಣಗಳನ್ನ ಹೇಳ್ತೇನೆ. ವಿಡಿಯೋ ಪೂರ್ಣವಾಗಿ ನೋಡಿ. 1. ಇತರರ ಯಶಸ್ಸನ್ನು ಸಹಿಸದ ಸ್ವಭಾವ. ಇತರರು ಮುನ್ನಡೆಯುತ್ತಿದ್ದರೆ ಅಸಹನೆ ಮತ್ತು ಬೇಸರ ಅನುಭವಿಸುತ್ತಾರೆ. 2. ನಿರಂತರ ಹೋಲಿಕೆ ಮಾಡುವ ಗುಣ. ತಮ್ಮ ಜೀವನವನ್ನು ಸದಾ ಇತರರ ಜೀವನದ ಜೊತೆ ಹೋಲಿಸುತ್ತಾರೆ. 3. ಇತರರ ಸಂತೋಷದಲ್ಲಿ ಖುಷಿ ಪಡದ ಮನಸ್ಸು. ಎದುರಾಳಿಯ ಖುಷಿ ಇವರಿಗೆ ಕಿರಿಕಿರಿ ಉಂಟುಮಾಡುತ್ತದೆ. 4. ನಿಂದನೆ ಮತ್ತು ಟೀಕೆ ಮಾಡುವ ಸ್ವಭಾವ. ಇತರರ ತಪ್ಪುಗಳನ್ನು ಹೆಚ್ಚಾಗಿ ಮಾತನಾಡುತ್ತಾರೆ. 5. ಆತ್ಮವಿಶ್ವಾಸದ ಕೊರತೆ. ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಕಡಿಮೆ ಇರುತ್ತದೆ. 6. ಸಣ್ಣ ವಿಷಯಕ್ಕೂ ಅಸೂಯೆ. ಹಣ, ರೂಪ, ಹುದ್ದೆ, ಸ್ನೇಹ ಎಲ್ಲಕ್ಕೂ ಹೊಟ್ಟೆ ಕಿಚ್ಚುಪಡುತ್ತಾರೆ. 7. ಹಿನ್ನಡೆಯ ಹಿಂದೆ ಸಂತೋಷಪಡುವುದು. ಇತರರಿಗೆ ಸಮಸ್ಯೆ ಬಂದರೆ ಒಳಗೊಳಗೆ ಖುಷಿಪಡುತ್ತಾರೆ. 8. ನಕಾರಾತ್ಮಕ ಚಿಂತನೆ. ಸದಾ ಕೆಟ್ಟದನ್ನು ಯೋಚಿಸುವ ಅಭ್ಯಾಸ ಇರುತ್ತದೆ. 9. ಸ್ನೇಹದಲ್ಲಿ ಅಸೂಯೆ. ಸ್ನೇಹಿತರಿಗೂ ಅಸೂಯೆ ಪಡುವ ಸ್ವಭಾವ ಕಾಣಿಸುತ್ತದೆ. 10. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದ ಗುಣ. ತಪ್ಪಿನ ಹೊಣೆ ಇತರರ ಮೇಲೆ ಹಾಕುತ್ತಾರೆ. 11. ಮನಸ್ಸಿನ ಅಶಾಂತಿ. ಒಳಗೊಳಗೆ ಸದಾ ಅಸಮಾಧಾನ ಮತ್ತು ಅಶಾಂತಿ ಇರುತ್ತದೆ. 12. ಬೆಳವಣಿಗೆಗೆ ಅಡ್ಡಿಯಾಗುವುದು. ಅಸೂಯೆಯಿಂದ ತಮ್ಮದೇ ಪ್ರಗತಿಯನ್ನು ತಡೆದುಕೊಳ್ಳುತ್ತಾರೆ. 13. ಸಾಧನೆಯನ್ನು ಹೀಯಾಳಿಸುವುದು. ನಿಮ್ಮ ಯಶಸ್ಸನ್ನು ಕೇವಲ ಅದೃಷ್ಟ ಅಥವಾ ಬೇರೆಯವರ ಸಹಾಯದಿಂದ ಸಿಕ್ಕಿದ್ದು ಎಂದು ಬಿಂಬಿಸಲು ಪ್ರಯತ್ನಿಸುತ್ತಾರೆ. 14. ಹಿಂದೆ ಟೀಕಿಸುವುದು. ನಿಮ್ಮ ಎದುರು ಪ್ರೀತಿಯಿಂದ ಮಾತನಾಡಿ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅಥವಾ ಇಲ್ಲದ ವದಂತಿಗಳನ್ನು ಹರಡುತ್ತಾರೆ. 15. ನಿಮ್ಮನ್ನು ಅನುಕರಿಸುವುದು. ನೀವು ತೊಡುವ ಬಟ್ಟೆ, ಮಾತನಾಡುವ ಶೈಲಿ ಅಥವಾ ನಿಮ್ಮ ಹವ್ಯಾಸಗಳನ್ನು ಅವರು ಕೂಡ ಅನುಕರಿಸಲು ಅಥವಾ ಕಾಪಿ ಮಾಡಲು ಪ್ರಯತ್ನಿಸುತ್ತಾರೆ. 16. ತಪ್ಪುಗಳಲ್ಲಿ ಸಂತೋಷಪಡುವುದು. ನೀವು ಯಾವುದಾದರೂ ವಿಚಾರದಲ್ಲಿ ವಿಫಲರಾದಾಗ ಅವರು ಒಳಗೊಳಗೆ ಖುಷಿಪಡುತ್ತಾರೆ ಅಥವಾ ನಿಮ್ಮ ತಪ್ಪುಗಳನ್ನೇ ದೊಡ್ಡದಾಗಿ ಬಿಂಬಿಸುತ್ತಾರೆ. 17. ಸುಳ್ಳು ಹೊಗಳಿಕೆ. ಇವರು ನಿಮ್ಮ ಮುಖದ ಮುಂದೆ ಅತಿಯಾಗಿ ಹೊಗಳುತ್ತಾರೆ, ಆದರೆ ಅವರ ಕಣ್ಣುಗಳಲ್ಲಿ ಅಥವಾ ನಡವಳಿಕೆಯಲ್ಲಿ ಆ ಪ್ರಾಮಾಣಿಕತೆ ಇಡುವುದಿಲ್ಲ. 18. ಅಂತರ ಕಾಯ್ದುಕೊಳ್ಳುವುದು. ನಿಮಗೆ ಯಾವುದಾದರೂ ದೊಡ್ಡ ಯಶಸ್ಸು ಸಿಕ್ಕಾಗ ಅವರು ನಿಮ್ಮೊಂದಿಗೆ ಸಂಭ್ರಮಿಸಲು ಬರುವುದಿಲ್ಲ ಅಥವಾ ಆ ಸಮಯದಲ್ಲಿ ನಿಮ್ಮಿಂದ ದೂರವಿರುತ್ತಾರೆ. 19. ನಿರಂತರ ಸ್ಪರ್ಧೆ. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ನಿಮ್ಮೊಂದಿಗೆ ಸ್ಪರ್ಧೆ ಮಾಡಲು ಮತ್ತು ನಿಮ್ಮನ್ನು ಮೀರಿಸಲು ಹವಣಿಸುತ್ತಾರೆ. ನಿಮ್ಮ ಸುತ್ತಮುತ್ತ ಅಂತಹ ವ್ಯಕ್ತಿಗಳನ್ನು ಎದುರಿಸಲು ನೀವು ಯಾವುದೇ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲು ಬಯಸುವಿರಾ? ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಮುಂದೆ ಕೂಡ ಇದೇ ತರಹದ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಮುಂದೆ ತರುತ್ತೇನೆ. ಧನ್ಯವಾದಗಳು.